ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ರಾಷ್ಟ್ರೀಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ಜೂನ್ನಲ್ಲಿ ನಡೆಯುವಂತಹ ನೆಟ್ ಪರೀಕ್ಷೆಗೆ ಪೂರಕವಾದಂತಹ ಬಹು ಆಯ್ಕೆಯ ಮಾದರಿಯ ಪ್ರಶ್ನೆಗಳನ್ನು ನಾವು ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ವಿ. ಅದರ ಮುಂದುವರಿದ ಭಾಗವನ್ನು ಈ ದಿನ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಯಾರಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ದಿನದ ಪ್ರಮುಖ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1. ಸುಪ್ರತೀಕ ಗಜದ ವರ್ಣನೆ ಬರುವ ಕಾವ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ವಿಕ್ರಮಾರ್ಜುನ ವಿಜಯ, ಗದಾಯುದ್ಧ, ಜೈಮಿನಿ ಭಾರತ, ಕುಮಾರವ್ಯಾಸ ಭಾರತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಕುಮಾರವ್ಯಾಸ ಭಾರತ. ಕುಮಾರವ್ಯಾಸ ಬರೆದಿರುವ ಗದುಗಿನ ಭಾರತ ಆಗಿರ್ಬೋದು ಅಥವಾ ಕುಮಾರವ್ಯಾಸ ಭಾರತ ಅಂತ ಏನು ನಾವು ಕರಿತೀವಲ್ಲ, ಆ ಒಂದು ಕಾವ್ಯದಲ್ಲಿ ಸುಪ್ರತೀಕ ಗಜದ ವರ್ಣನೆ ಬರುವಂತಹ ಒಂದು ಪ್ರಸಂಗವನ್ನು ನಾವು ನೋಡ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ತಿರುಕುಳ ವಿನಾಚಿಯ ಪ್ರಸಂಗ ಬರುವುದು ರಾಜಶೇಖರ ವಿಳಾಸ ಕೃತಿಯಲ್ಲಿ. ತಿರುಕುಳ ವಿನಾಚಿಯ ಪ್ರಸಂಗ ಬರ್ತಕ್ಕಂಥದ್ದು ರಾಜಶೇಖರ ವಿಳಾಸದಲ್ಲಿ. ಚಂದ್ರಹಾಸನ ಕತೆ ಬರುವುದು ಜೈಮಿನಿ ಭಾರತದಲ್ಲಿ. ಕೋಳೂರು ಕೊಡಗಿಸಿನ ಕತೆ ಬರ್ತಕ್ಕಂಥದ್ದು ಬಸವ ಪುರಾಣದಲ್ಲಿ. ಈ ರೀತಿಯ ಪ್ರಮುಖವಾದಂತಹ ಪ್ರಸಂಗಗಳು ನಮ್ಗೆ ಗೊತ್ತಿರಬೇಕಾಗ್ತದೆ. ಇವೆಲ್ಲರ ಮೇಲೆ ಆಲ್ರೆಡಿ ಪ್ರಶ್ನೆಗಳು ಬಂದಿದೆ. ತಿರುಕುಳ ವಿನಾಚಿ ಪ್ರಸಂಗ ಆಗಿರ್ಬೋದು, ಚಂದ್ರಹಾಸನ ಕತೆ ಆಗಿರ್ಬೋದು, ಕೋಳೂರು ಕೊಡಗೂಸಿನ ಕತೆ, ಇವೆಲ್ಲವೂ ಕೂಡ ಆಲ್ರೆಡಿ ಪ್ರಶ್ನೆ ಆಗಿರ್ತಕ್ಕಂಥದ್ದೇ. ನೆಕ್ಸ್ಟ್ ಒನ್. ಪ್ರಶ್ನೆ ಸಂಖ್ಯೆ 2. ಹವ್ಯಕ ಕನ್ನಡ ಕೃತಿ ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಎಸ್ ಆಚಾರ್ಯ, ಗುರು ಬಸವಗೌಡ, ಮುಡಿಗೆಪ್ಪ, ಡಿ.ಎನ್. ಶಂಕರ ಭಟ್ಟರು ಅಂತೇಳಿ ಕೊಟ್ಟಿದ್ದಾರೆ. ಹವ್ಯಕ ಕನ್ನಡ ಕೃತಿಯನ್ನು ರಚನೆ ಮಾಡಿದಂಥವರು ಡಿ.ಎನ್. ಶಂಕರ ಭಟ್ಟರು. ಡಿ.ಎನ್. ಶಂಕರ ಭಟ್ಟರು ಹವ್ಯಕ ಕನ್ನಡ ಎಂಬ ಕೃತಿಯನ್ನು ರಚನೆ ಮಾಡ್ತಾರೆ. ಅದೇ ರೀತಿ ಎಸ್ ಆಚಾರ್ಯವರು ಹಾಲಕ್ಕಿ ಕನ್ನಡ ಅಂತಕ್ಕಂತಹ ಕೃತಿಯನ್ನು ಬರೀತಾರೆ. ಹಾಲಕ್ಕಿ ಕನ್ನಡವನ್ನು ಬರೆದಂಥವ್ರು ಯಾರು ಅಂತಂದರೆ ಎಸ್ ಆಚಾರ್ಯ. ನೆಕ್ಸ್ಟು ಸೋಲಿಗ ಕನ್ನಡ ಎಂಬ ಕೃತಿಯನ್ನು ಬರೆದವರು ಗುರು ಬಸವಗೌಡ. ಅದೇ ರೀತಿ ಬೀದರ್ ಕನ್ನಡವನ್ನು ಬರೆದವರು ಮುಡಿಗೆಪ್ಪ ಅಂತಕ್ಕಂಥವ್ರು. ಎಸ್ ಆಚಾರ್ಯ ಹಾಲಕ್ಕಿ ಕನ್ನಡ, ಗುರುಬಸವಗೌಡ ಸೋಲಿಗ ಕನ್ನಡ, ಮುಡಿಗೆಪ್ಪ ಬಂದ್ಬಿಟ್ಟು ಬೀದರ್ ಕನ್ನಡ ಅಂತಕ್ಕಂಥದ್ದು ಗೊತ್ತಿರಬೇಕಾಗ್ತದೆ. ನೆಕ್ಸ್ಟ್ ಒನ್. ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಶೃಂಗಾರವ್ವ ಮತ್ತು ಅರಮನೆ ಅಲ್ಲಿ ಬರ್ತಕ್ಕಂತಹ ಪಾತ್ರ ಶ್ರೀನಿಂಗವ್ವ, ಬೀಜ ಕಾದಂಬರಿಯಲ್ಲಿ ಶ್ರೇಯಾಂಕ, ವೈಶಾಖ ಕಾದಂಬರಿಯಲ್ಲಿ ಲಕ್ಕ, ಭುಜಂಗಯ್ಯನ ದಶಾವತಾರಗಳು ಅಂಥೇಳಿ ಸುಶೀಲ ಅಂತ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಸರಿಯಾಗಿದೆ. ಶೃಂಗಾರವ್ವ ಮತ್ತು ಅರಮನೆಯಲ್ಲಿ ಶ್ರೀನಿಂಗವ್ವ ಅಂತಕ್ಕಂಥ ಒಂದು ಪಾತ್ರ ಆಗಿರ್ಬೋದು. ಅದೇ ರೀತಿ ಶೃಂಗಾರವ್ವ ಅಂತಕ್ಕಂತಹ ಪಾತ್ರ. ನೆಕ್ಸ್ಟು ಬೀಜ ಕಾದಂಬರಿಯಲ್ಲಿ ಶ್ರೇಯಾಂಶ ಅಂತಕ್ಕಂಥದಕ್ಕೆ ಸರಿಯಾಗಿದೆ. ನೆಕ್ಸ್ಟು ವೈಶಾಖದಲ್ಲಿ ಲಕ್ಕ ಎಂಬ ಪಾತ್ರ ಬರ್ತದೆ. ಭುಜಂಗಯ್ಯನ ದಶಾವತಾರ ಸುಶೀಲ ಅಂತಕ್ಕಂಥದ್ದು ಕೂಡ ಸರಿಯಾಗಿದೆ. ಹಾಗಾದರೆ ಇವುಗಳನ್ನು ಬರೆದಂಥವ್ರು ಯಾರು ಅಂತಂದರೆ ಶೃಂಗಾರವ್ವ ಮತ್ತು ಅರಮನೆ ಬರೆದಂಥವ್ರು ಚಂದ್ರಶೇಖರ್ ಕಂಬಾರ್ ಅವರು. ಬೀಜ ಕಾದಂಬರಿಯನ್ನು ಶಾಂತಿನಾಥ್ ದೇಸಾಯಿ ಅವರು ಬರೀತಾರೆ. ವೈಶಾಖವನ್ನು ಚದುರಂಗರು ಬರೀತಾರೆ. ಭುಜಂಗಯ್ಯನ ದಶಾವತಾರ ಬಂದ್ಬಿಟ್ಟು ಶ್ರೀಕೃಷ್ಣ ಆಲನಹಳ್ಳಿಯವರು ಬರೀತಾರೆ. ಇವೆಲ್ಲವೂ ಕೂಡ ಗ್ರಾಮೀಣ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂತಹ ಕಾದಂಬರಿಗಳಾಗ್ತವೆ. ಗ್ರಾಮೀಣ ಚಟುವಟಿಕೆಯನ್ನು ಪ್ರತಿನಿಧಿಸುವಂತಹ ಪ್ರಮುಖವಾದಂತಹ ಕೃತಿಗಳಂತೇಳಿ ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 4. ಅಶ್ವಸೀಮಾ ಕರ್ನಾಟಿಕೆ ಎಂದು ಪ್ರಯೋಗವಾಗಿರುವ ಶಾಸನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಶ್ವಸೀಮಾ ಕರ್ನಾಟಿಕೆ ಎಂದು ಪ್ರಯೋಗವಾಗಿರುವ ಶಾಸನ ಯಾವುದು? ಆತಕೂರು ಶಾಸನ, ಬೆದಕೂರು ಶಾಸನ, ಶರವಣಬೆಳಗೊಳದ ಶಾಸನ, ಹಲ್ಮಿಡಿ ಶಾಸನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಬೆದಕೂರು ಶಾಸನ. ಗಂಗರ ಭೂವಿಕ್ರಮನ ಕಾಲದಲ್ಲಿ ರಚನೆಯಾದಂತಹ ಬೆದಕೂರು ಶಾಸನ. ಗಂಗರ ಭೂವಿಕ್ರಮನ ಕಾಲದಲ್ಲಿ ಬೆದಕೂರು ಶಾಸನ ರಚನೆ ಆಗ್ತದೆ. ಆ ಒಂದು ಶಾಸನದಲ್ಲಿ ಅಶ್ವಸೀಮಾ ಕರ್ನಾಟಿಕೆ ಅಂದರೆ ಕರ್ನಾಟಕದ ಬಗ್ಗೆ ಉಲ್ಲೇಖ ಇದೆ ಅಂಥೇಳಿ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ನೋಡ್ಬೋದು. ಒಕ್ಕುಂದದ ನಡುವಣ ನಾಡೆ ಕನ್ನಡದ ತಿರುಳು ಅಂತೇಳಿ ಕವಿರಾಜ ಮಾರ್ಗದಲ್ಲಿ ಹೇಳ್ತಾರೆ. ಕನ್ನಡ ಮೆನಿಪ್ಪ ನಾಡು ಚೆಲ್ವಾಯಿತು ಅಂಥೇಳಿ ಆಂಡಯ್ಯ ಕವಿ ಹೇಳ್ತಾನೆ.
ಸೊ ಮಾರ್ಕಂಡೇಯ ಪುರಾಣದಲ್ಲಿಯೂ ಕೂಡ ಕರ್ನಾಟಕ ದೇಶದ ಬಗ್ಗೆ ಉಲ್ಲೇಖವಾಗಿದೆ. ಕರುನಾಡಗನ್ ಅಂತಕ್ಕಂತಹ ಪದ ಶಿಲಪ್ಪದಿಗಾರಂ ಕೃತಿಯಲ್ಲಿ ಬಳಕೆ ಆಗ್ತದೆ. ಸೊ ಒಕ್ಕುಂದದ ನಡುವಣದ ಕನ್ನಡದ ತಿರುಳು ಅಂತಕ್ಕಂಥದ್ದು ಕವಿರಾಜ ಮಾರ್ಗದಲ್ಲಿ ಬಂದರೆ, ಕನ್ನಡ ಮೆನಿಪ್ಪ ನಾಡು ಅಂತಕ್ಕಂಥದ್ದನ್ನು ಆಂಡಯ್ಯ ಹೇಳಿದರೆ, ಸೊ ಮಾರ್ಕಂಡೇಯ ಪುರಾಣದಲ್ಲಿ ಕರ್ನಾಟಕ ಎಂಬ ದೇಶ ಇತ್ತು ಅಂಥೇಳಿ ಉಲ್ಲೇಖ ದೊರೀತದೆ. ಸೊ ಅದೇ ರೀತಿ ಕರುನಾಡಗನ್ ಅಂತಕ್ಕಂತಹ ಪದ ಶಿಲಪ್ಪದಿಗಾರಂದಲ್ಲಿ ಬಳಕೆಯಾಗಿದೆ. ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ದಾರೇಶ್ವರ ಲಿಂಗ ವಚನಗಳ ಅಂಕಿತನಾಮ. ಸೊ ದಾರೇಶ್ವರ ಲಿಂಗ ಅಂತಕ್ಕಂತಹ ಅಂಕಿತನಾಮ ಯಾರ ವಚನಕ್ಕೆ ಸಂಬಂಧಪಡ್ತದೆ? ಸೊ ಏಕಾಂತರಾಮಯ್ಯ, ಅಂಬಿಗರ ಚೌಡಯ್ಯ, ಕಾಮಾಟದ ಭೀಮಣ್ಣ, ಆಯ್ದಕ್ಕಿ ಮಾರಯ್ಯ ಅಂತಕ್ಕಂಥ ಆಯ್ಕೆಗಳಿದ್ದಾವೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಕಾಮಾಟದ ಭೀಮಣ್ಣ. ಸೊ ದಾರೇಶ್ವರ ಲಿಂಗ ಎಂಬ ವಚನಗಳ ಅಂಕಿತನಾಮವನ್ನು ಬಳಸಿ ಈತ ಸುಮಾರು 4 ವಚನಗಳನ್ನು ಬರೆದಿದ್ದಾನೆ, ಅಥವಾ ನಮಗೆ ಇಲ್ಲಿಯವರೆಗೆ ಆತನ 4 ವಚನಗಳು ದೊರೀತಾ ಹೋಗ್ತವೆ. ಸೊ ಈತನ ಕಾಲ ಬಂದ್ಬಿಟ್ಟು ಸ್ನೇಹಿತರೆ 1160. ಈತನ ಕಾಯಕ, ಸೊ ಈತನ ಕಾಯಕ ಬಂದ್ಬಿಟ್ಟು ಮನೆ ಕಟ್ಟುವ ಕಾಯಕದಲ್ಲಿ ಈತ ನಿರತನಾಗಿರ್ತಾನೆ. ಸೊ ಇಲ್ಲಿ ನಾವು ಒಂದು ವಚನವನ್ನು ನೋಡ್ಬೋದು ಸ್ನೇಹಿತರೆ. ಐಗೆ ಮನೆ ನಾಯಿಗೆ ಕಂಬ, ಮೋಯಿಗೆ ತೊಲೆ ಬೇದ ಕರವಳವ ಹಾಕಿ ನೋಡಿ ಅರಿಯದಡೆ ಆಯ ಬಂದಿತ್ತು. ಸೊ ಅಂದರೆ ಈತ ತನ್ನ ವೃತ್ತಿ ಯಾವುದೋ ಮನೆ ಕಟ್ಟುವ ಕಾಯಕದಲ್ಲಿಯೇ ಆತ ತನ್ನ ವಚನಗಳನ್ನು ಕಟ್ಟುವಂತಹ ಕೆಲಸವನ್ನು ತಾನು ಮಾಡಿದ್ದಾನೆ ಅಂಥೇಳಿ ಉಲ್ಲೇಖಗಳು ನಮಗೆ ದೊರೀತಾ ಹೋಗ್ತವೆ. ನೆಕ್ಸ್ಟ್ ಒನ್, ಎತ್ನೋಗ್ರಾಫಿಕ್ ನೋಟ್ಸ್ ಇನ್ ಸೌತ್ ಇಂಡಿಯಾ ಎನ್ನುವ ಕೃತಿ ರಚಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಎತ್ನೋಗ್ರಾಫಿಕ್ ನೋಟ್ಸ್ ಇನ್ ಸೌತ್ ಇಂಡಿಯಾ ಎನ್ನುವ ಕೃತಿ ರಚಿಸಿದವರು ಹರ್ಮನ್ ಮೋಗ್ಲಿಂಗ್, ಅಬೆ ದುಬಾಯ್ಸ್, ಎಡ್ಗರ್ ಥರ್ಸ್ಟನ್, ಮೇರಿ ಫೆರ್ರೆ ಅಂತಕ್ಕಂಥ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಎತ್ನೋಗ್ರಾಫಿಕ್ ನೋಟ್ಸ್ ಇನ್ ಸೌತ್ ಇಂಡಿಯಾ ಎಂಬ ಕೃತಿಯನ್ನು ಬರೆದಂತಹ ವ್ಯಕ್ತಿ ಯಾರು ಅಂತಂದರೆ ಎಡ್ಗರ್ ಥರ್ಸ್ಟನ್ ಅಂತಕ್ಕಂತಹ ವ್ಯಕ್ತಿ ಆಗ್ತಾನೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ಆಗ್ತದೆ ಸ್ನೇಹಿತರೆ. ಸೊ ಈತ ಬಂದ್ಬಿಟ್ಟು ಮದ್ರಾಸ್ ರಾಜ್ಯದ ಮ್ಯೂಸಿಯಂನ ಮೇಲ್ವಿಚಾರಕನಾಗಿರ್ತಾನೆ. ಸೊ ಈತ ಮದ್ರಾಸ್ ರಾಜ್ಯದ ಮ್ಯೂಸಿಯಂನ ಮೇಲ್ವಿಚಾರಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಈತ ಎತ್ನೋಗ್ರಾಫಿಕ್ ನೋಟ್ಸ್ ಇನ್ ಸೌತ್ ಇಂಡಿಯಾ ಅಂತಕ್ಕಂಥ ಕೃತಿಯಾಗಿರ್ಬೋದು. ಅದೇ ರೀತಿ ಕ್ಯಾಸ್ಟ್ಸ್ ಆ್ಯಂಡ್ ಟ್ರೈಬ್ಸ್ ಆಫ್ ಸೌತ್ ಇಂಡಿಯಾ ಅಂದರೆ ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್ ಆಫ್ ಸೌತರ್ನ್ ಇಂಡಿಯಾ ಎನ್ನುವ ಕೃತಿಯನ್ನು ಕೂಡ 1908ರಲ್ಲಿ ಪ್ರಕಟ ಮಾಡ್ತಾನೆ. ಸೊ ಇದು ತಮಗೆ ಗೊತ್ತಿರಬೇಕಾಗ್ತದೆ. ಸೊ ನೆಕ್ಸ್ಟ್ ಒನ್, ಪ್ರಶ್ನೆ ಸಂಖ್ಯೆ 7. ಇದು ಮಮ್ಮಟನ ಕೃತಿ ಅಂತ ಕೇಳಿದ್ದಾರೆ. ಸೊ ಕಾವ್ಯಾವಲೋಕನ, ಕಾವ್ಯ ಪ್ರಕಾಶ, ಕಾವ್ಯಾದರ್ಶ, ಸಾಹಿತ್ಯ ದರ್ಪಣ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಕಾವ್ಯ ಪ್ರಕಾಶ. ಸೊ ಮಮ್ಮಟನ ಪ್ರಮುಖವಾದ ಕೃತಿ ಯಾವುದು ಅಂತಂದರೆ ಕಾವ್ಯ ಪ್ರಕಾಶ ಎನ್ನುವುದು ನಮಗೆ ಗೊತ್ತಿರಬೇಕಾಗ್ತದೆ. ಈತನ ಕಾಲ ಬಂದ್ಬಿಟ್ಟು 1100. ಈತ ತನ್ನ ಕಾವ್ಯ ಪ್ರಕಾಶದಲ್ಲಿ 10 ಅಧ್ಯಾಯಗಳನ್ನು ಇಟ್ಟುಕೊಂಡು ಕೃತಿಯನ್ನು ರಚನೆ ಮಾಡ್ತಾನೆ. ನೆಕ್ಸ್ಟು ವಾಗ್ದೇವಿಯ ಅವತಾರ ಎಂಬ ಪ್ರಶಸ್ತಿಯನ್ನು ಪಡೆದಂತಹ ಪ್ರಮುಖ ಅಲಂಕಾರಿಕ ಯಾರು ಅಂತಂದರೆ ಈ ಮಮ್ಮಟ. ನೆಕ್ಸ್ಟು ಕನ್ನಡ ಕಾವ್ಯ ಪ್ರಕಾಶ. ಕಾವ್ಯ ಪ್ರಕಾಶ ಅಂಥೇಳಿ ಮಮ್ಮಟ ಬರೆದ್ರೆ ಕನ್ನಡ ಕಾವ್ಯ ಪ್ರಕಾಶ ಅಂಥೇಳಿ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಬರೀತಾರೆ. ಅದೇ ರೀತಿಯಾಗಿ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಇಲ್ಲಿ ಶಬ್ದ ವ್ಯಾಪಾರ ವಿಚಾರ ಎನ್ನುವ ಕೃತಿಯನ್ನು ಕೂಡ ಮಮ್ಮಟ ಬರೀತಾನೆ. ಶಬ್ದ ವ್ಯಾಪಾರ ವಿಚಾರ ಎನ್ನುವ ಕೃತಿಯನ್ನು ಮಮ್ಮಟ ಬರೆದಿದ್ದಾನೆ. ನೆಕ್ಸ್ಟು ಕಾವ್ಯಂ ಯಶಸ್ಸೇ ಕೃತಿ ವ್ಯವಹಾರವಿದೆ ಶಿವೇತ ರಕ್ಷತೆ ಅಂತಕ್ಕಂತಹ ಒಂದು ಪ್ರಮುಖವಾದಂತಹ ಸೂತ್ರವನ್ನು ಕೂಡ ಈತ ಕೊಡುವಂಥ ಕಾರ್ಯವನ್ನು ಮಾಡಿದ್ದಾನೆ. ಸೊ ಅದು ಕೂಡ ನಮಗೆ ಗೊತ್ತಿರಬೇಕಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಒನ್, ಇವುಗಳಲ್ಲಿ MK ಇಂದಿರಾ ಅವರ ಕೃತಿಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಗೆಜ್ಜೆ ಪೂಜೆ, 2 ಕನಸು, ಶುಭ ಮಂಗಳ, ತೆಗ್ಗಿನ ಮನೆ ಸೀತೆ ಅಂತೇಳಿ ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ ಇಲ್ಲಿ ನಾವು ನೋಡ್ತಾ ಬಂದಾಗ ಗೆಜ್ಜೆ ಪೂಜೆ ಅಂತಕ್ಕಂಥದ್ದಾಗಿರ್ಬೋದು, ಅದೇ ರೀತಿ ತೆಗ್ಗಿನ ಮನೆ ಸೀತೆ ಅಂತಕ್ಕಂತಹ ಆಯ್ಕೆಗಳು ಸರಿಯಾದಂತಹ ಉತ್ತರಗಳಾಗ್ತವೆ. ಸೊ ತೆಗ್ಗಿನ ಮನೆ ಸೀತೆ ಆಗಿರ್ಬೋದು, ಅದೇ ರೀತಿ ಗೆಜ್ಜೆ ಪೂಜೆ ಅಂತಕ್ಕಂತಹ ಆಯ್ಕೆಗಳು ಸರಿಯಾಗ್ತವೆ. ಹಾಗಾಗಿ 1 ಮತ್ತು 4 ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ. ಸೊ 1 ಮತ್ತು 4 ಸರಿಯಾದ ಉತ್ತರ. ಹಾಗಾದರೆ ಈ 2 ಮತ್ತು 3 ಬಂದ್ಬಿಟ್ಟು ಇವೆರಡೂ ಕೂಡ ವಾಣಿ ಅಂತಕ್ಕಂಥವ್ರು ಬರೀತಾರೆ. ಸೊ 2 ಕನಸು ಅದೇ ರೀತಿ ಶುಭ ಮಂಗಳ ಎಂಬುವು ವಾಣಿಯವರಿಗೆ ಸಂಬಂಧಪಟ್ಟಂತಹ ಕೃತಿಗಳಾಗ್ತವೆ. ಇದು ಕೂಡ ತಮಗೆ ಗೊತ್ತಿರಲಿ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 9. ಇಲ್ಲಿ ಸರಿಯಾದ ಹೊಂದಾಣಿಕೆ
ಆಗಿದೆ, ಯಾವುದು ಇದರಲ್ಲಿ ಸರಿಯಾದ ಹೊಂದಾಣಿಕೆ ಆಗಿದೆ ಅವುಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ನಾಗಚಂದ್ರ ಕವಿ ಏನು ಹೇಳಿದಾರೆ ನೋಡಿ, ಅಬ್ದಿಯುಂ ಓರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ ಎಂಬ ಮಾತನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ನಾಗಚಂದ್ರ ಹೇಳಿರ್ತಕ್ಕಂಥ ಮಾತು ಸರಿಯಾಗಿದೆ. ಪಂಪ ಪರಮ ಜಿನೇಂದ್ರ ವಾಣಿಯೇ ಸರಸ್ವತಿ. ಸೊ ಪಂಪ ಹೇಳಿರ್ತಕ್ಕಂತಹ ಮಾತು ಪರಮ ಜಿನೇಂದ್ರ ವಾಣಿಯೇ ಸರಸ್ವತಿ ಅಂತೇಳಿ ಹೇಳ್ತಾನೆ. ಅದೇ ರೀತಿ ಜನ್ನ ತನ್ನ ಕಾವ್ಯದಲ್ಲಿ ಮರುಳೆ ಪೊಲ್ಲಮೆಯೇ ಲೇಸು ನಲ್ಲರ ಮೈಯೋಳ್. ಸೊ ಈತ ಕೊಟ್ಟಿರ್ತಕ್ಕಂತಹ ಮಾತು ಆಂಡಯ್ಯ ಕನ್ನಡ ಮೆನಿಪ್ಪ ನಾಡು ಚೆಲ್ವಾಯಿತು. ಸೊ ಆಗ್ತಾನೆ ನೋಡಿದ್ದೀವಿ ನಾವು, ಕನ್ನಡ ಮೆನಿಪ್ಪ ನಾಡು ಚೆಲ್ವಾಯಿತು ಅಂತಕ್ಕಂಥದ್ದು ಆಂಡಯ್ಯ. ಹಾಗಾದರೆ ಈ ಮೇಲಿನ ಎಲ್ಲ ಹೇಳಿಕೆ ಕೂಡ ಏನಾಗ್ತದೆ, ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಆಲ್ರೆಡಿ ಇದನ್ನು ನೆಟ್ಟಲ್ಲಿ ಪ್ರಶ್ನೆ ಆಗಿದೆ. ಸೊ ಗಮನಿಸ್ತಾ ಹೋಗಿ. ನೆಕ್ಸ್ಟ್ ಒನ್ ಪ್ರಶ್ನೆ ಸಂಖ್ಯೆ 10. ಇವುಗಳಲ್ಲಿ ಯಾವುದು ತಪ್ಪಾಗಿದೆ ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ದಂಡಿ ಕಾವ್ಯ ಶೋಭಾಕರನ್ ಧರ್ಮಾನ್ ಅಲಂಕಾರನ್ ಪ್ರಚಕ್ಷತೆ ಅಂತೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ವಾಮನ ಕಾವ್ಯಂ ಗ್ರಾಹಂ ಅಲಂಕಾರಾತ್ ಸೌಂದರ್ಯಂ ಮಲಂಕಾರ್. ನೆಕ್ಸ್ಟು ಭಾಮಹ ನ ಕಾಂತಮಪಿ ನಿರ್ಭೂಷಂ ವಿಭಾತಿ ವನಿತಾಮುಖಂ ಅಂತಕ್ಕಂತಹ ಒಂದು ಹೇಳಿಕೆಯನ್ನು ಭಾಮಹ ಕೊಟ್ಟಿದ್ದಾನೆ. ವಿಶ್ವನಾಥ ಬಂದ್ಬಿಟ್ಟು ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತಕ್ಕಂತಹ ಒಂದು ಸೂತ್ರವನ್ನು ಕೊಡ್ತಾ ಬಂದಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತಹ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದೆ, ಇಲ್ಲಿ ಯಾವುದೂ ಕೂಡ ತಪ್ಪಾಗಿಲ್ಲ ಸ್ನೇಹಿತರೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಕಳೆದ ಒಂದು ವಿಡಿಯೋದಲ್ಲಿ ನಾನು ಅದು ಮಿಸ್ಸಾಗಿ ಒಂದು ಉತ್ತರವನ್ನು ತಪ್ಪಾಗಿ ಹೇಳಿಬಿಟ್ಟಿದ್ದೆ. ಅಳಿಯ ಲಿಂಗರಾಜ ಬರೆದಂಥದ್ದು ಅಂಗದ ಸಂಧಾನ ಅಂತಕ್ಕಂಥದ್ದು ಸರಿಯಾಗ್ತದೆ. ಅದೇ ರೀತಿ ಕೆಂಪು ನಾರಾಯಣನ ಮುದ್ರಾ ಮಂಜುಷ ಅಂತಕ್ಕಂಥದ್ದು ಸರಿಯಾಗ್ತದೆ. ಅದನ್ನು ಸರಿಪಡಿಸ್ಕೊಳ್ತಾ ಹೋಗಿ ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿ ತರಗತಿಯನ್ನು ವಾಚ್ ಮಾಡ್ತಾಯಿರಿ. ಸೊ ತರಗತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ನೀವು ಜಾಯಿನ್ ಆದ್ರಿ ಅಂತಂದರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡಿಬೋದು ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.